ಸಿಎಂ ಸಿದ್ದರಾಮಯ್ಯ ಅವರು ದೇವರಾಜ ಅವರ ದಾಖಲೆಯನ್ನ ಮುರಿದಿದ್ದಾರೆ ಕೂಡ. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಈಗ ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ದಾಖಲೆ ಬ್ರೇಕ್ ಅನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ದೇವರಾಜ ಅವರು ಅತಿ ಹೆಚ್ಚು ಅಂದರೆ ದೀರ್ಘಕಾಲ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರು ಬಿಟ್ಟರೆ ನಿಜಲಿಂಗಪ್ಪನವರಾಗಿದ್ದರು. ಈಗ ಅವರಿಬ್ಬರನ್ನೂ ಮೀರಿ ಅತಿ ಹೆಚ್ಚು ದಿನಗಳು ಮುಖ್ಯಮಂತ್ರಿಯಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಸೇವೆ ಸಲ್ಲಿಸಿದ್ದಾರೆ. ಮತ್ತು ದೇವರಾಜ ಅವರು ಅತ್ಯಂತ ಇರ್ತಕ್ಕಂಥವ್ರು. ಮತ್ತು ಅವರು ಹಿಂದುಳಿದವ್ರಿಗೆ ಅಂದರೆ ಭಾಳ ಕಡಿಮೆ ಜನಸಂಖ್ಯೆ, ಅವರ ಅರಸು ಮನೆತನ ಕಡಿಮೆ ಜನಸಂಖ್ಯೆ ಇದ್ದಂಥ ಒಂದು ನೂರ 70ರ ದಶಕದಲ್ಲಿ ಹಾಗೆಲ್ಲ ಬಲಾಢ್ಯರು ಅಂದರೆ ಪ್ರಬಲ ಕೋಮುಗಳು ಹೆಚ್ಚಾಗಿ ವಿಧಾನಸಭೆಗೆ ಆರಿಸಿ ಬರ್ತಾಯಿದ್ರು. ಮತ್ತು ಅವ್ರಿಗೆ ಸಿಕ್ಕಂಥ ಅವಕಾಶದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅತೀ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಸಮಾಜಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸವನ್ನು ಅವ್ರನ್ನೆಲ್ಲ ಲೋಕಸಭೆ, ವಿಧಾನಸಭೆ, ರಾಜ್ಯಸಭೆಗೆ ಹೋಗುವಂಥ ಅವಕಾಶವನ್ನು ಮಾಡಿಕೊಡೋದ್ರ ಜೊತೆಗೆ ರಾಜಕೀಯ ಅಧಿಕಾರ ಕೊಡೋದ್ರ ಜೊತೆಗೆ ಸಾಮಾನ್ಯ ಜನಕ್ಕೂ ಕೂಡ ಆಗ ಇಂದಿರಾ ಗಾಂಧಿಯವರು 20 ಅಂಶದ ಕಾರ್ಯಕ್ರಮಗಳನ್ನ ತಂದರು. ಅದು ಬ್ಯಾಂಕ್ ನ್ಯಾಷನಲ್ ಇದಿರ್ಬೋದು ಅಥವಾ ಭೂ ಸುಧಾರಣೆ ಕಾಯ್ದೆಯಿಂದ ಸುಮಾರು ಒಂದು 15 ಲಕ್ಷ ಕುಟುಂಬಕ್ಕೆ ಜಮೀನು ಕೊಟ್ಟಿದ್ದು, ಈ ಥರ ಎಲ್ಲ 20 ಅಂಶದ ಕಾರ್ಯಕ್ರಮಗಳನ್ನು ಭಾಳ ಸಮರ್ಪಕವಾಗಿ ಜಾರಿಗೆ ತಂದಿದ್ದರಿಂದ ಆಗ ದೇಶದಲ್ಲಿ ಎಲ್ಲ ಭಾಗದಲ್ಲೂ ಸೋತರೂ ಕೂಡ ನಾವು ಆಂಧ್ರ ಮತ್ತು ಕರ್ನಾಟಕದಲ್ಲಿ ಮಾತ್ರ ಅಧಿಕಾರಕ್ಕೆ ಬಂದ್ವಿ. ಅದಕ್ಕೆ ದೇವರಾಜ ಅವರ ಕಾರ್ಯಕ್ರಮಗಳು ಕಾರಣ, ಕಾರ್ಯಗತಿಗೆ ತಂದಿದ್ದು ಭಾಳ ಮುಖ್ಯ ಕಾರಣ ಅಂಥೇಳಿ ಹಿಂದುಳಿದ ವರ್ಗದವರಿಗೆ, ವಿಶೇಷವಾಗಿ ಆರ್ಥಿಕ ದುರ್ಬಲ ವರ್ಗದವರಿಗೆ ಅವರು ಮೇಲೆತ್ತುವ ಕೆಲಸವನ್ನು ಮಾಡಿದ್ರು. ಆಗಲೂ ಕೂಡ ಬಲಾಢ್ಯರು ಅವರಿಗೆ ಭಾಳ ವಿರೋಧ ಮಾಡಿದ್ರಾಗ ಅದನ್ನೆಲ್ಲ ಎದುರಿಸಿ ಅವರು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಹಿಂದುಳಿದ ವರ್ಗದ ಸಮಾಜದಲ್ಲಿ ಜನಿಸಿ ಮತ್ತು ಈ ಹಿಂದುಳಿದವರೇ ಅಂತಲ್ಲ, ಎಲ್ಲ ಕೋಮುಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲರನ್ನೂ ಕೂಡ ಅವರು ಕೂಡ ಸಮಾಜದಲ್ಲಿ ಸರಸಮನಾಗಿ ಬದುಕಬೇಕು ಅಂತ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸುಮಾರು 16-17 ಬಡ್ಜೆಟ್ನಲ್ಲೂ ಕೂಡ ಅವರು ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥವ್ರಿಗೆ ಕಾರ್ಯಕ್ರಮಗಳನ್ನ ಕೊಡೋದ್ರ ಮುಖಾಂತರ ಒಂದು ಶಕ್ತಿ ಇಲ್ಲದಂಥವ್ರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ವಿಪಕ್ಷಗಳವರು ಟೀಕೆ ಮಾಡಬೇಕು ಅಂತ ಮಾಡ್ತಾರೆ. ಅವರು ಕೆಲಸ ಮಾಡಲ್ಲ, ಮಾಡೋರು ನೋಡಿದ್ರೆ ಸಹಿಸೋದು ಇಲ್ಲ. ಆದ್ದರಿಂದ ಯಾರು ಹಿಂದೆ ದೇವರಾಜ ಅವರನ್ನು ಟೀಕೆ ಮಾಡ್ತಿದ್ರು ಅದೇ ಜನ ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಅದನ್ನು ಯಾವುದೂ ಕೂಡ ಲೆಕ್ಕಕ್ಕೆ ನಾವು ಇಟ್ಕೊಳ್ಳಲ್ಲ, ನಮ್ಮ ಪಕ್ಷನೇ ಇಟ್ಕೊಳ್ಳಲ್ಲ. ನಮ್ಮ ಸಿದ್ದರಾಮಯ್ಯನವ್ರು ಏನು ಕಾರ್ಯಕ್ರಮಗಳು ಮಾಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈ ಸಂದರ್ಭದಲ್ಲಿ ನಾಡಿನ ಜನತೆ ಅವರ ಹಿಂದೆ ಇದೆ. ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಇನ್ನು ಮುಂದಕ್ಕೂ ಕೂಡ ಇರುತ್ತೆ ಅಂತೇಳಿ ಇನ್ನೊಮ್ಮೆ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಸರ್, ಒಂದು ಈಗ ಸಿಎಂ ಸಿದ್ದರಾಮಯ್ಯ ನೆನ್ನೆ ಒಂದು ಮಾತನ್ನು ಹೇಳಿದ್ರೆ, ಉಳಿದ ಅವಧಿಯೂ ಕೂಡ ಸಿಎಂ ಆಗೋ ವಿಶ್ವಾಸ ಇದೆ, ಆದರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅನ್ನುವಂಥ ಮಾತು ಹೇಳಿದ್ದಾರೆ. ಅಷ್ಟೇ, ಅವ್ರು ಹೇಳಿದ್ದೇನೆ ನಾನು ಹೇಳ್ತೀನಿ. ಅವ್ರೇನು ಹೇಳಿದ್ದಾರೆ ಅದು ನಾನು ಅದನ್ನೇ ಹೇಳ್ತೀನಿ. ಸರ್, ಇನ್ನೊಂದು ಮಾತು, ಈಗ ರಾಜಣ್ಣವ್ರು ಹೇಳ್ತಾ ಇರುವಂಥದ್ದು, ಸೊ ಸಿದ್ದರಾಮಯ್ಯ ಇದ್ರೆ ಕಾಂಗ್ರೆಸ್, ಸಿದ್ದರಾಮಯ್ಯ ಈಗ ಬಿಜೆಪಿಗೆ ಹೇಗೆ ಯಡಿಯೂರಪ್ಪ ಅನಿವಾರ್ಯವೋ, JDSಗೆ ದೇವೇಗೌಡರು ಹೇಗೆ ಅನಿವಾರ್ಯವೋ, ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯರು ಕೂಡ ಅನಿವಾರ್ಯ ಅನ್ನುವ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಈಗ ಬೇರೆ ಒಬ್ಬೊಬ್ಬರು ಒಂದು ಹೇಳ್ತಾರೆ, ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡೋಕ್ಕಾಗತ್ತಾ? ಏನು ಹೈಕಮಾಂಡ್ ಹೇಳುತ್ತೆ, ಏನು ಸಿದ್ದರಾಮಯ್ಯವರು ಹೇಳ್ತಾರೆ, ಏನು ನಮ್ಮ ಪಕ್ಷದ ಅಧ್ಯಕ್ಷರು ಹೇಳ್ತಾರೆ, ಅವರೇನು ಹೇಳ್ತಾರೆ ಅದಕ್ಕೆ ನಮ್ಮ ಸಹಮತಿ ಇರುತ್ತೆ. ಸೊ ನಿಮ್ಮದೇ ಪಕ್ಷದ ಶಾಸಕರಾಗಿಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯವರು ರೆಕಾರ್ಡ್ ಬ್ರೇಕ್ ಮಾಡಿದ್ದಾಗಿದ್ದಾಯ್ತು, ಈಗ ಮುಂದಿನ ನಾಯಕತ್ವ ಬೆಳೆಸಬೇಕು ಕಾಂಗ್ರೆಸ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಅದೆಲ್ಲ ನಾನು ಕಾಮೆಂಟ್ ಮಾಡಲ್ಲ. ನಮ್ಮ ಪಕ್ಷದ ಹೈಕಮಾಂಡು, ನಮ್ಮ CM, ನಮ್ಮ ಅಧ್ಯಕ್ಷರು, ಇವರು 3 ಜನ ಏನು ಹೇಳ್ತಾರೋ ಅದೇ ನಮ್ಮದು. ನಿಮ್ಮ ಪಕ್ಷದ ಹೈಕಮಾಂಡ್ ಓಕೆ ಸರ್, ತಾವು ಕೂಡ ದೆಹಲಿಗೆ ಹೋಗ್ತಿದ್ರೆ ಇವತ್ತು ಅಂತ ಗೊತ್ತಾಗ್ತಿದೆ. ದೆಹಲಿಗೆ ಯಾರನ್ನು ಭೇಟಿ ಮಾಡ್ತಿದ್ದೀರಾ ಸರ್? ಗಡ್ಕರಿ ಅವರಿಗೆ.
ಅವರ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಸ್ನ ಕರೆದಿದ್ದಾರೆ. ಇವತ್ತು ಅಧಿಕಾರಿಗಳ ಸಭೆ, ನಾಳೆ ಮಿನಿಸ್ಟರ್ಸು ಸಭೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ, ತಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ACC ಅಧ್ಯಕ್ಷರು ಅಥವಾ ಉಸ್ತುವಾರಿ ಸುರ್ಜೇವಾಲಾ ಅಥವಾ ACC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಇವ್ರನ್ನೇನಾದರೂ ತಾವೇನಾದರೂ ಭೇಟಿ ಮಾಡ್ತಿದ್ದೀರಾ? ಭೇಟಿ ಮಾಡಿದ್ರೆ ನಿಮ್ಗೆ ಹೇಳ್ತೀನಿ. ಸರ್, ಈಗ ಸಿದ್ದರಾಮಯ್ಯವರು ರೆಕಾರ್ಡ್ ಬ್ರೇಕ್ ಮಾಡಿದ್ದೆ ಎಲ್ಲ ಆಯಿತು. ಇದು ಇಷ್ಟು ದಿವಸಗಳ ಕಾಲ ರೆಕಾರ್ಡ್ ಬ್ರೇಕ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿತ್ತು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ನಾಯಕತ್ವ ವಿಚಾರ ಅನ್ನುವಂಥದ್ದು ಕರ್ನಾಟಕದ ಮಟ್ಟಿಗೆ ತಿಳಿಗೊಳ್ಳುತ್ತಾ, ಎಲ್ಲವೂ ಕೂಡ ಪರಿಹಾರ ಆಗುತ್ತಾ? ಈಗ ನೀವು ಮಾಧ್ಯಮದವರು ಸುಮ್ಮನೆ ಇದ್ದರೆ ಎಲ್ಲ ಶಾಂತವಾಗಿರುತ್ತೆ. ನೀವು ಮಾಧ್ಯಮದವರೇ ಸುಮ್ಮನೆ ಕೆತ್ಕಿ ಸುಮ್ಮನೆ ಇದನ್ನು ದೊಡ್ಡದು ಮಾಡ್ತೀರಾ. ನೀವು ಪ್ರಿಂಟ್ ಮೀಡಿಯಾದವರು, ಎಲೆಕ್ಟ್ರಾನಿಕ್ ಮಾಡಿದವರು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ, ಎಲ್ಲ ಸೈಲೆಂಟಾಗಿರುತ್ತೆ. ಸರ್, ತಾವು ಕೂಡ ಪ್ರಮುಖ ಹಿರಿಯ ನಾಯಕರು. ಸೊ ಸಾಕಷ್ಟು ಕೂಡ ವರ್ಷಗಳ ಕಾಲ ಪಕ್ಷದಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ್ರ. ತಾವು ಕೂಡ ಒಂದಷ್ಟು ಹೈಕಮಾಂಡ್ ನಾಯಕರು ನಿಮ್ಮನ್ನ ಕರೆದು ಅಭಿಪ್ರಾಯ ಕೇಳುವಂಥದ್ದಾಗಿರ್ಬೋದು, ಬೇರೆ ಬೇರೆ ಸನ್ನಿವೇಶಕ್ಕೆ ಸಂಬಂಧಪಟ್ಟಂಗೆ ಆ ಥರದ್ದು ಏನೋ ಪ್ರಯತ್ನಗಳು ಅಥವಾ ನೀವೇನಾದರೂ ಅಭಿಪ್ರಾಯ ಕೊಡುವಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರ? ನಾನು ಯಾವ ಅಭಿಪ್ರಾಯನೂ ಕೊಟ್ಟಿಲ್ಲ, ನಾನು ಯಾರೂ ಕೇಳಿಲ್ಲ. ನೀವು ಸೈಲೆಂಟಾಗಿ ಸುಮ್ಮನೆ ಇದ್ಬಿಡಿ. ಸರ್, ತಾವು ಬೆಂಗಳೂರು ಉಸ್ತುವಾರಿ ಸಚಿವರಾಗುವಂಥ ಅವಕಾಶ ಮುಂದಿನ ದಿನಗಳಲ್ಲಿ ಇದೆಯಾ ಸರ್? ಸಂಪುಟ ಬದಲಾವಣೆ ಪುನಾರಚನೆ ಸಂದರ್ಭದಲ್ಲಿ ಅದೆಲ್ಲ ಏನು ಮಾತಾಡಲ್ಲಪ್ಪ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.